ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆಲ್ರೆಡಿ ತುಂಬ ದಿನಗಳಿಂದ ವೆಯ್ಟ್ ಮಾಡ್ತಿದ್ದ ಅಂತ ಅಂದರೆ ಕರ್ನಾಟಕ ಸರ್ಕಾರದಲ್ಲಿ ತುಂಬಾ ವೇಕೆನ್ಸಿ ಖಾಲಿ ಇದ್ರೂ ಕೂಡ ಈ ಒಂದು ವೇಕೆನ್ಸಿನ ಬಿಡ್ತಾ ಇರಲಿಲ್ಲ. ಇವಾಗ ಕರ್ನಾಟಕ ಸರ್ಕಾರ ತುಂಬಾ ಒಂದು ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ. ಈ ಒಂದು ಎಕ್ಸಾಮ್ಸ್ಗೆ ಓದಿದ್ರೆ ಅವ್ರಿಗಂತೂ ತುಂಬಾ ಯೂಸ್ ಆಗುತ್ತೆ. ಲಾಸ್ಟ್ ಪ್ರೀವಿಯಸ್ ಇಯರು ಏನು ಕೇಳಿದ್ರು ಈ ಗ್ರಾಮ ಆಡಳಿತ ಅಧಿಕಾರಿ ರಿಲೇಟೆಡು ಆ ಒಂದು ಕ್ಲಾಸಸ್ನ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಕಂಟಿನ್ಯೂ ಮಾಡ್ತೀನಿ. ಏನು ಅಂತ ಅಂದರೆ ಆಲ್ರೆಡಿ 11ನೇ ತಾರೀಕಿಂದ ಈ ಒಂದು ನೋಟಿಫಿಕೇಷನ್ಗೆ ಆಲ್ರೆಡಿ ಎಲ್ಲರೂ ಕೂಡ ಅಪ್ಲೈ ಮಾಡ್ತಾ ಇದ್ದೀರಾ. ನನ್ನ ಒಂದು ಸಜೆಷನ್ ಏನು ಅಂತ ಅಂದರೆ ಆಲ್ರೆಡಿ 572 ಪೋಸ್ಟ್ ಕಾಲ್ಫಾರ್ಮ್ ಮಾಡಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿ ರಿಲೇಟೆಡ್ಡು. ತುಂಬ ಜನ ಹಾಕಿದ್ದಾರೆ. ನಾನು ಲೇಟಾಗಿ ಅಷ್ಟೇ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಒಂದು ಜಾಬ್ಗೆ ಇನ್ನು ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅವರು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಒಂದು ಸಲ ಈ ಒಂದು ನೋಟಿಫಿಕೇಷನ್ನ ನೋಡಿಕೊಂಡು ನೆಕ್ಸ್ಟು ಹೋಗಿ ಆ ಒಂದು ಜಾಬ್ಗೆ ಅಪ್ಲೈ ಮಾಡಿ ಅಂತ ಹೇಳ್ತೀನಿ. ಯಾಕೆ ಅಂತ ಅಂದರೆ ಅಲ್ಲಿ ಡೀಟೇಲಾಗಿ ಮೆನ್ಷನ್ ಮಾಡಿದ್ದಾರೆ. ಪ್ರತಿಯೊಂದೂ ನಿಮ್ಗೆ ಏನೇ ಒಂದು ಡೌಟ್ ಸಹ ಬರಲ್ಲ, ಅಷ್ಟು ಡೀಟೇಲಾಗಿ ಪ್ರತಿಯೊಂದನ್ನು ಮೆನ್ಷನ್ ಮಾಡಿದ್ದಾರೆ. ಯಾವ ಒಂದು ಜಿಲ್ಲೆಗೆ ನೀವು ಅಪ್ಲಿಕೇಶನ್ ಹಾಕಿದರೆ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇದು ಜಾಸ್ತಿ ಪೋಸ್ಟ್ ಇದೆ ಇದಕ್ಕೆ ಹಾಕ್ಬೇಡ ಅಂತ ಯಾವತ್ತೂ ಹಾಕಕ್ಕೆ ಹೋಗಬೇಡಿ. ನಾನು ಒಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಫಸ್ಟು ಕ್ಲಿಯರಾಗಿ ಈ ಒಂದು ನೋಟಿಫಿಕೇಷನ್ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಇಲ್ಲಿ ಟೋಟಲಾಗಿ ನಮಗೆ ಕೊಟ್ಟಿರೋ ಅಂಥದ್ದು ಇಲ್ಲಿ ನೋಡಿ, ಇದು ಹೈದರಾಬಾದ್ ಕರ್ನಾಟಕದವ್ರಿಗೆ ಒಟ್ಟಿನಲ್ಲಿ ಟೋಟಲಾಗಿ 505 ಪೋಸ್ಟ್ಗಳು ಏನು ಕೊಟ್ಟಿದ್ದಾರೆ. ಇದು ಹೈದರಾಬಾದ್ ಕರ್ನಾಟಕದವ್ರಿಗೆ. ಸೊ ಅವರಿಗೆ ಹೈದರಾಬಾದ್ ಕರ್ನಾಟಕದವ್ರಿಗೆ ಬೇರೆ ಇದೆ. ಕ್ವಾಲಿಫಿಕೇಷನ್ ಆಗಿರಬೇಕು. ಈ ಒಂದು ಎಕ್ಸಾಮ್ಗೆ ಅಟೆಂಡ್ ಮಾಡೋದಾದರೆ ನಮ್ಮ ಕ್ವಾಲಿಫಿಕೇಷನ್ ಏನಿರಬೇಕು ಅಂತ ನಾನು ಹೇಳ್ತೀನಿ. ಇದಕ್ಕೆ PUC ಅಥವಾ ತತ್ಸಮಾನ ವಿದ್ಯಾರ್ಹತೆ ಅಂತ ಕೊಟ್ಟಿದ್ದಾರೆ. ಅಂದರೆ PUC ರಿಲೇಟೆಡು ITI ಇಲ್ಲ ಡಿಪ್ಲೊಮಾ, ನೆಕ್ಸ್ಟು PUC ಅವರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟು CBSE ಮತ್ತು ICSE 12th ಕ್ಲಾಸ್ನ ಪಾಸ್ ಮಾಡಿರಬೇಕು. ನೆಕ್ಸ್ಟ್ ಇಲ್ಲಿ ಕೋರ್ಸ್ ಕೊಟ್ಟಿದ್ದಾರೆ ನೋಡಿ, ಅದೇ ರಿಲೇಟೆಡ್ಡು ITI ಅಂತ ಹೇಳಿದ್ದಲ್ಲ, ಅದು ಇವಾಗ PUC ರಿಲೇಟೆಡ್, ಅದು PUC ಸಮ ಅಂತ ಹೇಳಿದ್ದಾರೆ. ನೆಕ್ಸ್ಟು 3 years ಡಿಪ್ಲೊಮಾ ಯಾರು ಮಾಡಿದ್ದಾರೆ ಅವರು ಕೂಡ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ನೆಕ್ಸ್ಟು ಏಜ್ ಕೊಟ್ಟಿದ್ದಾರೆ. ಏಜ್ ಎಷ್ಟು ಇರಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಕನಿಷ್ಠ ಇಲ್ಲಿ ನೋಡಿ ವರ್ಗ ನೇರ ನೇಮಕಾತಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ 40 ವರ್ಷ ಕೊಟ್ಟಿದ್ದಾರೆ. ನೆಕ್ಸ್ಟು ಪ್ರವರ್ಗ 2A 2B 3A ಮತ್ತು 3B ಅವರಿಗೆ 43 years ಕೊಟ್ಟಿದ್ದಾರೆ. ಓಕೆ. ನೆಕ್ಸ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ಕೊಟ್ಟಿದ್ದಾರೆ. ನೋಡ್ಕೊಂಡು ಹೋಗಿ. ಅರ್ಜಿ ಸಲ್ಲಿಸುವ ವಿಧಾನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿ ನಾವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್, ಈ ಒಂದು ವೆಬ್ಸೈಟ್ ಮೂಲಕ ನಾವು ಈ ಲಿಂಕ್ನ ಯೂಸ್ ಮಾಡಿಕೊಂಡು ನಾವು ಅಪ್ಲಿಕೇಶನ್ ಹಾಕ್ಬೋದು. ಅಭ್ಯರ್ಥಿಗಳು ಕೇವಲ ವೆರಿ ಇಂಪಾರ್ಟೆಂಟ್ ನೋಡಿ ಇಲ್ಲಿ, ಅಂದರೆ ನಮಗೆ ಇಲ್ಲಿ ಎಷ್ಟು ಜಿಲ್ಲೆಗಳು ಕೊಟ್ಟಿದ್ದಾರೆ ಅವಕ್ಕೆಲ್ಲ ಹಾಕ್ಬೋದು ಅಂತ ಏನಿಲ್ಲ. ನಾವು ಒಂದೇ ಒಂದು ಜಿಲ್ಲೆಗೆ ಮಾತ್ರ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾಗುತ್ತೆ. ಅಭ್ಯರ್ಥಿಗಳು ಕೇವಲ ಒಂದು ಜಿಲ್ಲೆಗೆ ಮಾತ್ರ ಅರ್ಜಿ ಸಲ್ಲಿಸಬೇಕು. ಒಂದಕ್ಕಿಂತ ಹೆಚ್ಚು ಜಿಲ್ಲೆಗಳಿಗೆ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟು. ಅಯ್ಯೋ ತುಂಬಾ ಜಿಲ್ಲೆ ಕೊಟ್ಟಿದ್ದಾರೆ ಅಪ್ಲೈ ಮಾಡೋಣ ಅಂತ ಅಂದ್ಬಿಟ್ಟು ಹಾಕಬೇಡಿ, ಅದು ರಿಜೆಕ್ಟ್ ಆಗುತ್ತೆ. ಓನ್ಲಿ ಒಂದು ಜಿಲ್ಲೆಗಳನ್ನ ಮಾತ್ರ, ಒಂದು ಜಿಲ್ಲೆನ ಮಾತ್ರ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಆಲ್ರೆಡಿ ಡೇಟು 11ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ನೆಕ್ಸ್ಟು ಲಾಸ್ಟ್ ಡೇಟ್ ಬಂದುಬಿಟ್ಟು 30/7/2026 ಲಾಸ್ಟ್ ಡೇಟು ಅಪ್ಲಿಕೇಶನ್ ಹಾಕೋದಕ್ಕೆ. ನೆಕ್ಸ್ಟು ಅದರದ್ದು ಫೀಸ್ ಇರುತ್ತೆ ಅದನ್ನು ಪೇ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವತ್ತು ಅಂದರೆ 31/7/2026 ಆಗಿರುತ್ತೆ. ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನೋಡಿ, ಸ್ಯಾಲ್ರಿ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕಾಯಂ ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ ಅಂತ ಕೊಟ್ಟಿದ್ದಾರೆ. ಕಾಯಂ ಪೂರ್ವ ಅವಧಿ ಅಂದರೆ ನೇರ ನೇಮಕಾತಿ ಮೂಲಕ ಆಯ್ಕೆಗೊಂಡ ಅಭ್ಯರ್ಥಿಗಳು 2 ವರ್ಷಗಳ ಕಾಲ ಕಾಯಂ ಪೂರ್ವ ಅವಧಿಯಲ್ಲಿರುತ್ತಾರೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಅಂದರೆ ಅಗ್ರಿಮೆಂಟ್ ಥರ. ನೆಕ್ಸ್ಟು ವೇತನ ಶ್ರೇಣಿ ಸ್ಯಾಲ್ರಿ ಹೇಳಿದರೆ ಎಷ್ಟು ಸಾವಿರದಿಂದ ಸ್ಯಾಲ್ರಿ ಪ್ರಾರಂಭ ಆಗುತ್ತೆ ಅಂತ ಕೊಟ್ಟಿದ್ದಾರೆ. 34,100ರಿಂದ ನೆಕ್ಸ್ಟು 67,600 ನೋಡಿ, ಇಲ್ಲಿ 34,100ರಿಂದ 67,600ವರೆಗೆ ಈ ಒಂದು ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗ್ತಾನೆ ಇರುತ್ತೆ. ನೆಕ್ಸ್ಟು
ಇಲ್ಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆ ಸೌಲಭ್ಯ ಕುರಿತು ಆ ಒಂದು ಏನು ಪಿಂಚಣಿ ಸೌಲಭ್ಯ ಅದ್ರ ಬಗ್ಗೆನೂ ಸಹ ಹೇಳಿದ್ದಾರೆ. ಪಿಂಚಣಿ ಸೌಲಭ್ಯ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಫೀಸ್ ಪೇಮೆಂಟ್ ಯಾವ ರೀತಿ ಇರುತ್ತೆ, ಯಾವ್ಯಾವ ಕ್ಯಾಟಗರಿಗೆ ಯಾವ್ಯಾವ ರೀತಿ ಫೀಸ್ನ ಪೇ ಮಾಡಬೇಕು ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಂತ ಇಲ್ಲಿ ಹೇಳಿದ್ದಾರೆ ನೋಡಿ. ಆನ್ಲೈನ್ ಮೂಲಕ ಶುಲ್ಕ ಪಾವತಿ ಮಾಡಬೇಕಾಗುತ್ತೆ. ನೆಕ್ಸ್ಟು ಯಾವುದೇ ರೀತಿ ನೀವು ಪೋಸ್ಟಲ್ಲಿ ಕಳಿಸೋದಾಗಲಿ ಆ ಥರ ಎಲ್ಲ ಇರೋದಿಲ್ಲ. ಸಾಮಾನ್ಯ ಅರ್ಹತೆ ಅಂದರೆ ಜನರಲ್ ಕ್ಯಾಟಗರಿ ಪ್ರವರ್ಗ 2A 2B 3A 3B ಅವ್ರಿಗೆ ಫೀಸ್ ಬಂದುಬಿಟ್ಟು ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅಂತ ಅಂದರೆ 750 ರೂಪಾಯಿ ಇದೆ. 750 ರೂಪಾಯಿ ಇದೆ. ನೆಕ್ಸ್ಟು 500 ರೂಪಾಯಿ ಅರ್ಜಿ ಶುಲ್ಕ ಆಗುತ್ತೆ, ಪ್ಲಸ್ 250 ರೂಪಾಯಿ ಪ್ರಕ್ರಿಯೆ ಏನು ಪ್ರೊಸೀಜರ್ ಇರುತ್ತೆ ಅದ್ರ ಶುಲ್ಕನ ತಗೋತಾ ಇದ್ದಾರೆ. ನೆಕ್ಸ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳು ಅಂತ ಕೊಟ್ಟಿದ್ದಾರೆ. ಅವ್ರಿಗೆ 500 ರೂಪಾಯಿ ಇರುತ್ತೆ. ಸೇಮ್ ಅವ್ರಿಗೆ 250 ಅರ್ಜಿ ಶುಲ್ಕ ಇರುತ್ತೆ. ನೆಕ್ಸ್ಟು ಇನ್ನು 250 ರೂಪಾಯಿ ಏನು ಪ್ರೊಸೆಸ್ ಫೀಸ್ ಇರುತ್ತೆ. ನೆಕ್ಸ್ಟು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರುತ್ತೆ. ಅವರಿಗೆ ಪ್ರೊಸೆಸಿಂಗ್ ಫೀಸ್ ಏನಿರಲ್ಲ. ಈ ಒಂದು ಫೀಸ್ ಏನು ಪೇಮೆಂಟ್ ಮಾಡಿರ್ತೀರ ಅದನ್ನ ವಾಪಸ್ಸು ಕೊಡಲ್ಲ ಅಂತ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇನ್ನು ನಾವೊಂದು ಫೀಸ್ನ ಪೇ ಮಾಡಿರ್ತೀರ ಅದನ್ನ ವಾಪಸ್ ಕೊಡಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಸೂಚನೆ ಕೊಟ್ಟಿದ್ದಾರೆ ನೋಡಿ. ಶುಲ್ಕ ಪಾವತಿಸುವ ಮೊದಲು ಅಗತ್ಯವಿರುವ ಶೈಕ್ಷಣಿಕ ಅರ್ಹತೆ, ಮೀಸಲಾತಿ, ವಯೋಮಿತಿ ಹಾಗೂ ಇತರೆ ಎಲ್ಲ ಅರ್ಹತಾ ಷರತ್ತುಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿಕೊಂಡು ಶುಲ್ಕವನ್ನು ಪಾವತಿ ಮಾಡತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಅಂದರೆ ಏನು ಎಜುಕೇಷನ್ ಆಗಿರಬೇಕು, ನಿಮಗೆ ಏಜ್ ಇದೆಯಾ, ವಯೋಮಿತಿ ಎಷ್ಟು, ನೆಕ್ಸ್ಟು ಏನೆಲ್ಲ ಷರತ್ತುಗಳಿದೆ ಅದನ್ನೆಲ್ಲ ಅಂದರೆ ನೋಟಿಫಿಕೇಷನ್ನ ಕ್ಲಿಯರಾಗಿ ನೋಡಿಕೊಂಡು ಓದ್ಕೊಂಡು ನೀವು ಅರ್ಜಿ ಹಾಕ್ಬೋದು. ಫೀಸ್ ಎಷ್ಟಿದೆ ಅಂತ ಎಲ್ಲ ಕನ್ಫರ್ಮ್ ಮಾಡಿಕೊಂಡು ಅರ್ಜಿ ಹಾಕ್ಬೋದು ಅಂತ ಸಹ ಇಲ್ಲಿ ಹೇಳಿದ್ದಾರೆ. ವೆರಿ ಇಂಪಾರ್ಟೆಂಟು ಪರೀಕ್ಷಾ ದಿನಾಂಕ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ಪರೀಕ್ಷಾ ದಿನಾಂಕ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಕನ್ನಡ ಭಾಷಾ ಪರೀಕ್ಷೆ ದಿನಾಂಕವನ್ನು ನಂತರ ತಿಳಿಸಲಾಗೋದು. ಅಂದರೆ ನೆಕ್ಸ್ಟ್ ದಿನಗಳಲ್ಲಿ ಕನ್ನಡ ಭಾಷಾ ಪರೀಕ್ಷೆ ಎಕ್ಸಾಮ್ ಯಾವತ್ತು ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ನೆಕ್ಸ್ಟು ಪತ್ರಿಕೆ 1, ನೆಕ್ಸ್ಟು ಪತ್ರಿಕೆ 2. ಆ ಒಂದು ಸಬ್ಜೆಕ್ಟು ಎಕ್ಸಾಮ್ ಬಂದುಬಿಟ್ಟು 4/10/2026 ಬೆಳಗ್ಗೆ 10:30ರಿಂದ 12:30ವರೆಗೆ ಇರುತ್ತೆ. ಯಾವುದು ಪತ್ರಿಕೆ 1. ಪತ್ರಿಕೆ 2 ಬಂದುಬಿಟ್ಟು ದಿನಾಂಕ 4/10/2026 ಮಧ್ಯಾಹ್ನ 2:30ರಿಂದ 4:30ವರೆಗೆ ಇರುತ್ತೆ. ಸೊ ಇವೆರಡು ಎಕ್ಸಾಮು ಒಂದೇ ದಿನ ಇರುತ್ತೆ. ಇನ್ನು ಕನ್ನಡ ಭಾಷೆ ಪರೀಕ್ಷೆ ಮಾತ್ರ ಅದು ಡೇಟು ಇನ್ನು ಹೇಳ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲ ವೆರಿ ಇಂಪಾರ್ಟೆಂಟು. ನಾವು ಈಗಲಿಂದ ಪ್ರಿಪ್ರೇಷನ್ ಮಾಡಿದರೆ ಆದಷ್ಟು ನಾವು ಎಲ್ಲ ಒಂದು ಸಬ್ಜೆಕ್ಟ್ನ ಆದಷ್ಟು ನಾವು ಕ್ಲಿಯರಾಗಿ 2 ಸಲ ರಿವಿಷನ್ ಮಾಡ್ಕೊಂಡು ಹೋಗ್ಬೋದು. ಈಗ ಕೂತ್ಕೊಂಡು ನಾವು ಓದ್ಬೋದು. ಸೊ ಆದಷ್ಟು ಎಲ್ಲರೂ ಓದೋದಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟು ಎಕ್ಸಾಮು ಯಾವ ಟೈಪಲ್ಲಿ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಎಕ್ಸಾಮು ಯಾವ ರೀತಿ ಇರುತ್ತೆ, ಆಫ್ಲೈನಾ ಅಥವಾ ಆನ್ಲೈನಾ ಅಂತ ತುಂಬ ಒಂದು ಸ್ಟೂಡೆಂಟ್ಸ್ಗೆ ಅಂದರೆ ತುಂಬ ಒಂದು ಆಸ್ಪಿರೆಂಟ್ಸ್ಗೆ ಡೌಟ್ ಇದೆ. ಅಯ್ಯೋ ಆಫ್ಲೈನ್ ಮಾಡ್ತಾರಾ ಇಲ್ಲ ಆನ್ಲೈನ್ ಮಾಡ್ತಾರಾ ಅಂತ ಇಲ್ಲಿ ಪರ್ಟಿಕ್ಯುಲರಾಗಿ ಹೇಳಿದ್ದಾರೆ. ಮೇಲ್ಕಂಡ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಆಫ್ಲೈನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಫ್ಲೈನ್ OMR ಮಾದರಿ, ಆಫ್ಲೈನ್ OMR ಟೈಪ್ ಅಲ್ಲಿ ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ. ಇದು ಆಫ್ಲೈನಲ್ಲಿ ಇರುತ್ತೆ ಎಕ್ಸಾಮು. ಯಾವುದೇ CBT ಥರ ಕಂಪ್ಯೂಟರಲ್ಲಿ ಆನ್ಲೈನ್ ಎಕ್ಸಾಮ್ ಇರೋದಿಲ್ಲ. ನೆಕ್ಸ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲಾಗುವ ಪರೀಕ್ಷಾ ಕೇಂದ್ರದ ವಿವರಗಳನ್ನು ನಂತರದಲ್ಲಿ ತಿಳಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಹೇಳ್ತಾರೆ ನೋಡಿ. ಇಲ್ಲಿ ಕನ್ನಡ ಭಾಷೆ ಪರೀಕ್ಷೆ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ವೆರಿ ಇಂಪಾರ್ಟೆಂಟು. ಕನ್ನಡ ಭಾಷಾ ಪರೀಕ್ಷೆ ರಿಲೇಟೆಡ್ಡು ಏನು ಅಂತ ಅಂದರೆ, ಅಭ್ಯರ್ಥಿಯು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ SSLC ಪರೀಕ್ಷೆಯಲ್ಲಿ ಅಥವಾ ರಾಜ್ಯ ಸರ್ಕಾರವು ಅದಕ್ಕೆ ತತ್ಸಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ SSLCಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಇಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ ಅಥವಾ ಆಯೋಗ ಅಥವಾ ಇನ್ನಿತರ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ವಿನಾಯಿತಿ ನೀಡಲಾಗುತ್ತದೆ. ಇಲ್ಲವಾದಲ್ಲಿ ಕನ್ನಡ ಭಾಷಾ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ಪತ್ರಿಕೆಯಾಗಿದ್ದು ಗರಿಷ್ಠ 150 ಅಂಕಗಳನ್ನು ಒಳಗೊಂಡಿರುತ್ತದೆ ಮತ್ತು ಅಭ್ಯರ್ಥಿಯು ಇದರಲ್ಲಿ
ಅರ್ಹತೆ ಗಳಿಸಲು ಕನಿಷ್ಠ 50 ಅಂಕಗಳನ್ನು ಗಳಿಸತಕ್ಕದ್ದು. ಇದು ಸಿಂಪಲ್. ಏನು ಅಂತಂದರೆ 10th ಮೇಲೆ ಯಾರ್ಯಾರು ಕನ್ನಡ ಎಕ್ಸಾಮು ಈಗ ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಟೆಂಡ್ ಮಾಡಿ ಅದರಲ್ಲಿ ಕಡ್ಡಾಯ ಕನ್ನಡ ಎಕ್ಸಾಮ್ ಯಾರ್ಯಾರು ಪಾಸಾಗಿರ್ತಾರೆ ಅವರು ಕೂಡ ಈ ಒಂದು ಕನ್ನಡ ಭಾಷಾ ಎಕ್ಸಾಮ್ನ ಅಟೆಂಡ್ ಮಾಡೋಂಗಿಲ್ಲ. ಸೊ ನೆಕ್ಸ್ಟು PUC ಮತ್ತು ಡಿಗ್ರಿನಲ್ಲಿ ಯಾರಾದ್ರೂ ಕನ್ನಡ ಭಾಷೆನ ಪ್ರಥಮ ಲ್ಯಾಂಗ್ವೇಜ್ ಆಗಿ ಎಕ್ಸಾಮ್ ಓದಿದರೆ ಅವ್ರಿಗೂ ಕೂಡ ಈ ಒಂದು ಎಕ್ಸಾಮ್ನ ಬರೆಯೋದಕ್ಕೆ ಪರ್ಮಿಷನ್ ಇಲ್ಲ. ಅಂದರೆ ನೀವು ಆಲ್ರೆಡಿ ಕನ್ನಡದಲ್ಲಿ ಓದಿದ್ದೀರಾ, ಇದ್ರದ್ದು ಈ ಕನ್ನಡ ಭಾಷೆ ಪರೀಕ್ಷೆ ಬರೆದು ಹೋದ್ರೂ ಆಗುತ್ತೆ. ನೆಕ್ಸ್ಟು ಇದರಲ್ಲಿ 150 ಮಾರ್ಕ್ಸ್ ಇರುತ್ತೆ. ಇನ್ ಕೇಸ್ ಅದೆಲ್ಲ ಇಲ್ಲ, ಆಗಿಲ್ಲ, ನಾನು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದಿ ಕನ್ನಡ ಭಾಷೆ ಬರೆದಿಲ್ಲ ಎಕ್ಸಾಮು ಅನ್ನೋರು ಏನು ಮಾಡಬೇಕು ಅಂತ ಅಂದರೆ, ಎಕ್ಸಾಮ್ ಇರುತ್ತೆ ಕನ್ನಡ ಭಾಷೆ, ಕಡ್ಡಾಯ ಕನ್ನಡ ಭಾಷೆ, ಅದಕ್ಕೆ 150 ಮಾರ್ಕ್ಸ್ ಇರುತ್ತೆ. ಕನಿಷ್ಠ ನಾವು ಅದರ 50 ಮಾರ್ಕ್ಸ್ ತೊಗೊಂಡ್ರೆ ಸಾಕು, ಅದರಲ್ಲಿ ಪಾಸ್ ಅಂತವ. ಇಲ್ಲಿ ಸಿಲೆಬಸ್ ಕೊಟ್ಟಿದ್ದಾರೆ. ಏನು ಸಿಲೆಬಸ್ ಕೊಟ್ಟಿದ್ದಾರೆ ಅಂತ ನೋಡೋಣ. ಪತ್ರಿಕೆ 1 ಮತ್ತು ಪತ್ರಿಕೆ 2ದು ಈ ಒಂದು ಸಿಲೆಬಸ್ ಕೊಟ್ಟಿದ್ದಾರೆ. ಈ ಸಿಲೆಬಸ್ಸಲ್ಲಿ ಪತ್ರಿಕೆ 1 ಬಂದುಬಿಟ್ಟು ಟೋಟಲ್ ಮಾರ್ಕ್ಸು 100. ನೆಕ್ಸ್ಟು ಗರಿಷ್ಠ ಅಂಕಗಳು ಟೋಟಲ್ ಮಾರ್ಕ್ಸ್ ಕೂಡ 100. ಎಷ್ಟು ಗಂಟೆ ಎಕ್ಸಾಮ್ ಇರುತ್ತೆ ಅಂತ ಅಂದರೆ 2 ಗಂಟೆ ಇರುತ್ತೆ. ಪತ್ರಿಕೆ 1ನಲ್ಲಿ ಏನೇನೋ ಒಂದು ಟಾಪಿಕ್ ಇರುತ್ತೆ ಅಂದರೆ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿವರಗಳು, ದೈನಂದಿನ ಗ್ರಹಿಕೆಯ ವಿಷಯಗಳು, ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು, ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಅಂತ ಕೇಳಿದ್ದಾರೆ. ಅಂದರೆ ಕರ್ನಾಟಕ ರಿಲೇಟೆಡ್ಡು ಹಿಸ್ಟ್ರಿ, ನೆಕ್ಸ್ಟು ಕರ್ನಾಟಕ ರಿಲೇಟೆಡ್ಡು ಭೂಗೋಳಶಾಸ್ತ್ರ, ನೆಕ್ಸ್ಟು ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ನೆಕ್ಸ್ಟು RDPI ರಿಲೇಟೆಡ್ಡು ಏನು ಒಂದು ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದ ಒಂದು ಕರ್ನಾಟಕ ರಿಲೇಟೆಡು ಪತ್ರಿಕೆ 1ನಲ್ಲಿ ಇಷ್ಟು ಒಂದು ಟಾಪಿಕ್ನ ನಾವು ಕವರ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಪತ್ರಿಕೆ 2 ಬಂದುಬಿಟ್ಟು ಸಾಮಾನ್ಯ ಕನ್ನಡ ಇರುತ್ತೆ, ಸಾಮಾನ್ಯ ಇಂಗ್ಲೀಷ್ ಇರುತ್ತೆ, ನೆಕ್ಸ್ಟು ಕಂಪ್ಯೂಟರ್ ಜ್ಞಾನ ಇರುತ್ತೆ, ಕಂಪ್ಯೂಟರ್ ರಿಲೇಟೆಡು ಕನ್ನಡ, ಸಾಮಾನ್ಯ ಕನ್ನಡ, ನೆಕ್ಸ್ಟು ಸಾಮಾನ್ಯ ಇಂಗ್ಲೀಷು, ಅದಕ್ಕೂ ಟೋಟಲ್ ಮಾರ್ಕ್ಸ್ 100. ಅದಕ್ಕೂ ಟೈಮಿಂಗ್ಸ್ ಬಂದುಬಿಟ್ಟು 2 ಗಂಟೆ ಇರುತ್ತೆ. ನೆಕ್ಸ್ಟು ಇದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35% ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ. ಅಂದರೆ ಎಲಿಜಿಬಲ್ಗೆ ಎಷ್ಟು ಪರ್ಸೆಂಟೇಜ್ ಅಂಕಗಳನ್ನ ನಾವು ಪಡಿಬೇಕು ಅಂತ ಅಂದರೆ 35% ಅಂಕಗಳನ್ನು ಪಡಿಬೇಕಾಗುತ್ತೆ. ನೆಕ್ಸ್ಟು ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಕೂಡ ಇದೆ, ವೆರಿ ಇಂಪಾರ್ಟೆಂಟು. ನೆಗೆಟಿವ್ ಮಾರ್ಕ್ಸು ಏನು ಪ್ರತಿ ತಪ್ಪು ಉತ್ತರಕ್ಕೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪ್ರತಿ ತಪ್ಪು ಉತ್ತರಕ್ಕೆ 4ನೇ ಒಂದಂಶದಷ್ಟು ಅಂದರೆ 0.25 ಅಂಕಗಳನ್ನು ಕಳೆಯಲಾಗುವುದು ಅಂತ ಕೊಟ್ಟಿದ್ದಾರೆ. ಪ್ರತಿಯೊಂದು ತಪ್ಪು ಉತ್ತರಕ್ಕೆ ಅವರು 0.25 ಅಂಕಗಳನ್ನು ಕಳೆಯಲಾಗುವುದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಈ ಒಂದು ನೋಟಿಫಿಕೇಷನ್ನ ಕ್ಲಿಯರಾಗಿ ನೋಡಿಕೊಂಡು ಯಾರೆಲ್ಲ ಇನ್ನೂ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿಲ್ಲ ಕ್ಲಿಯರಾಗಿ ಓದ್ಕೊಂಡು ಹೋಗಿ. ಅದರಲ್ಲಿ ಜಾತಿ ಮೀಸಲಾತಿ ಪ್ರಮಾಣದ ಪತ್ರದ ಬಗ್ಗೆ ಕೊಟ್ಟಿದ್ದಾರೆ. ಈ ರೀತಿ ನನ್ನ ಒಂದು ವಿಡಿಯೋನ ನೋಡೋದಕ್ಕೆ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.